ಎಲ್ಲರಿಗೂ ನಮಸ್ಕಾರ. ನಾನು ವಿಪುಲ್ ತುಮಕೂರಿಂದ. ನಾನು ಉಡುಪಿಯಲ್ಲಿ ಈಗ BAMS ಆಯುರ್ವೇದ ಮಾಡ್ತಿದ್ದೀನಿ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ಮೆಡಿಕಲ್ ಫೀಲ್ಡಲ್ಲಿ ಬರೆಯೋದಂತೂ ತುಂಬ ಇದ್ದೇ ಇರುತ್ತೆ. ಆದ್ದರಿಂದ ಯಾವಾಗಲೂ ಬರಿತಾ ಇದ್ದಾಗ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ವೇರಿಯೇಷನ್ ಆಗುತ್ತೆ. ಯಾಕಂದರೆ ನಮ್ಮದು ಎಕ್ಸಾಮ್ಸ್ಗಳಲ್ಲೆಲ್ಲ ತುಂಬ ಬರಿಬೇಕು ಮತ್ತು ಜಾಸ್ತಿ ಪೇಜಸ್ಗಳನ್ನ ಬಡಿಬೇಕು ಕೊಟ್ಟಿರೋ ಟೈಮಲ್ಲಿ. ಈ ಕಾರಣದಿಂದ ನನಗೂ ಸ್ಟಾರ್ಟಿಂಗು ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಪರವಾಗಿಲ್ಲ ಅನ್ನಂಗಿತ್ತು. ಬರ್ತಾ ಬರ್ತಾ ಒಂದು 5-6 ತಿಂಗಳಾದ್ಮೇಲೆ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೇಂಜ್ ಆಗಕ್ಕೆ ಶುರು ಆಯಿತು. ಮತ್ತು ಬರಿಬೇಕಾದ್ರೆ ಫೋಕಸ್ ಇರ್ತಿರ್ಲಿಲ್ಲ, ಕಾನ್ಸಂಟ್ರೇಷನ್ ಇರ್ತಿರ್ಲಿಲ್ಲ, ನೆನಪಿರ್ತಿರ್ಲಿಲ್ಲ, ಈ ರೀತಿ ಆಗ್ತಿತ್ತು. ಸೊ ನಾವು ಮೆಡಿಟೇಷನ್ ಮಾಡಿದ್ರು ಹಿಂಗಾದ್ರೂ ಕೂಡ ಎಷ್ಟಾದರೂ ಎಫೆಕ್ಟ್ ಆಗ್ತಿತ್ತು ಬರಿಬೇಕಿದ್ರೆ. ಹೀಗೆ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೇಂಜ್ ಆಗ್ತಿರ್ಬೇಕಿದ್ರೆ ನಾನು ಯೋಚನೆ ಮಾಡ್ತಿದ್ದೆ, ನಾವು ಈಗ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು ಅಂತ. ಅಷ್ಟೊತ್ತಿಗೆ ನನಗೆ ಮೇನಕಾ ಮ್ಯಾಮ್ ಅವ್ರ ಬಗ್ಗೆ ತಿಳಿತು, ಗುರುಕೃಪಾ ಹ್ಯಾಂಡ್ ರೈಟಿಂಗು ಮೈಸೂರಿಂದ. ಆಗ ನಾನೇನು ನಾರ್ಮಲಾಗಿ ನಾನೇ ಪ್ರಾಕ್ಟೀಸ್ ಮಾಡೋಣ, ಅದರಲ್ಲೇನಿದೆ ಅಂತ ಅಂದ್ಕೊಂಡೆ. ಆಮೇಲೆ ಅವ್ರ ಜೊತೆ ಒಂದು ಸ್ವಲ್ಪ ಮಾತಾಡಿದ್ಮೇಲೆ ನಂಗೆ ಒಂದು ಸ್ವಲ್ಪ ಗೊತ್ತಾಯಿತು ಯಾವ ರೀತಿ ಹ್ಯಾಂಡ್ ರೈಟಿಂಗ್ ವರ್ಕ್ ಆಗುತ್ತೆ. ಹ್ಯಾಂಡ್ ರೈಟಿಂಗಲ್ಲಿ ನಮ್ಮ ಆ್ಯಟಿಟ್ಯೂಡ್ ಗೊತ್ತಾಗುತ್ತೆ, ಎಲ್ಲ ಬಗ್ಗೆ ನಮ್ಮ ಸ್ವಭಾವ ಎಲ್ಲ ಹ್ಯಾಂಡ್ ರೈಟಿಂಗಲ್ಲಿ ಗೊತ್ತಾಗುತ್ತೆ. ಫಸ್ಟ್ ಟೈಮ್ ನನ್ನ ಮ್ಯಾಮ್ ಜೊತೆ ಮಾತಾಡಿದಾಗ ಅವರು ನನಗೆ ಒಂದು ಪೇಜ್ ಬರೆಯೋಕೆ ಹೇಳಿದ್ರು. ಸೊ ಬರೆದೆ. ಆಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಹೋದ್ರು ನನ್ನಲ್ಲಿ ಏನು ಕಮ್ಮಿಗಳಿದೆ, ಏನು ನಾನು ಇಂಪ್ರೂವ್ ಮಾಡ್ಕೋಬೇಕು, ಅದು ಹೆಂಗಿದೆಯೋ ಯಥಾವತ್ತಾಗಿ ಹಂಗೆ ಹೇಳಿದ್ರು. ಸೊ ಆಗ ನಂಗೆ ಆಶ್ಚರ್ಯ ಆಯಿತು, ನಾನು ಹಿಂಗಿದ್ರೆ ಈಗ ಪ್ರಾಕ್ಟೀಸ್ ಮಾಡ್ಬೋದಲ್ವಾ, ಇವ್ರ ಅಂಡರಲ್ಲೇ ಪ್ರಾಕ್ಟೀಸ್ ಮಾಡೋಣ ಅಂತ. ಸೊ ನಾನು ಆಗಲೇ 1.5 ತಿಂಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ದೀನಿ. ತುಂಬ ಹೆಲ್ಪ್ ಆಗಿದೆ. ಈಗ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಸ್ಪೀಡು ಆಗಿದೆ. ಆದಷ್ಟು ನಾನು ಅನ್ಕೊಂಡಿರೋ ಪಾಯಿಂಟ್ಸ್ ಎಲ್ಲ ಕವರ್ ಆಗುತ್ತೆ. ಮ್ಯಾಮ್ ಕೇವಲ ನಿಮಗೆ ಹ್ಯಾಂಡ್ ರೈಟಿಂಗ್ ಮಾತ್ರ ಅಲ್ಲ, ನಿಮಗೆ ಎಲ್ಲ ರೀತಿ ಟೆಕ್ನಿಕ್ಸು, ಬ್ರೈನ್ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ, ಎಕ್ಸಸೈಸಸ್ ಎಲ್ಲ ಹೇಳ್ಕೊಡ್ತಾರೆ, ಮೆಡಿಟೇಷನ್ಸ್ ಎಲ್ಲ ಮಾಡಿಕೊಡ್ತಾರೆ. ಆಗ ಆ ರೀತಿ ನೀವು ಏನು ಮಾಡ್ತಿದ್ದೀವೋ ಅದ್ರ ಬಗ್ಗೆ ಫೋಕಸ್ ಆಗಿರ್ಬೋದು. ಹ್ಯಾಂಡ್ ರೈಟಿಂಗ್ ಅನ್ನೋದು ಕೇವಲ ಬರೆಯೋದು ಮಾತ್ರ ಅಲ್ಲ, ಅದು ಒಂದು ರೀತಿ ಥೆರಪಿನೂ ಹೌದು. ಅದನ್ನು ಮ್ಯಾಮ್ ನಿಮಗೆ ಕ್ಲೀನಾಗಿ ಎಲ್ಲ ವಿವರಿಸಿ ಹೇಳ್ಕೊಡ್ತಾರೆ. ಸೊ ನನಗೆ ಇದು ತುಂಬ ಹೆಲ್ಪ್ ಆಯಿತು. ಈಗ ಎಕ್ಸಾಮ್ಸ್ಗಳಿಗೆ ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗ್ತಿದೆ ಬರೆಯೋದ್ರಿಂದ. ಮೇನಾಗಿ ನನಗೆ ಎಲ್ಲ ಗೊತ್ತಿದ್ರು ಕೂಡ ಲ್ಯಾಗ್ ಆಗ್ತಿರೋದು ನನ್ನ ಪ್ರೆಸೆಂಟೇಷನ್ ಮತ್ತು ಬರೆಯೋದು. ಸೊ ಎಕ್ಸಾಮ್ ಟೈಮ್ಸಲ್ಲಿ ಮ್ಯಾಮ್ ನಿಮಗೆ ಎಲ್ಲ ರೀತಿ ಯಾವ ರೀತಿ ಓದಬೇಕು ಎಲ್ಲ ರೀತಿಯೂ ನಿಮಗೆ ತಿಳಿಸ್ಕೊಡ್ತಾರೆ. ನನಗೂ ಅಂತೂ ತುಂಬ ಉಪಯೋಗ ಆಗಿದೆ. ತಾವೆಲ್ಲರೂ ಮ್ಯಾಮ್ ಹತ್ರ ಕಲ್ತು ಈ ಥರ ಸದುಪಯೋಗ ಬೆಳೆಸ್ಕೋಬೇಕಂತ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಮುಗಿಸ್ತೀನಿ. ಧನ್ಯವಾದ.